ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಎದುರಿಸ್ತಾ ಇದ್ದಂತಹ ಸಿಟಿ ರವಿ ಅವರಿಗೆ ಈಗ ಪೊಲೀಸರು ತಮ್ಮ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ಸುವರ್ಣಸೌಧದಲ್ಲಿ ಒಂದು ದೊಡ್ಡ ಹೈ ಡ್ರಾಮಾವೇ ನಡೀತು. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಟಿ ರವಿ ಅವರು ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಶಾಸಕರು ಎಲ್ಲರೂ ಕೂಡ ಸಿಟಿ ರವಿ ಅವರ ಮೇಲೆ ಮುಗಿಬಿದ್ದಿದ್ರು. ಮತ್ತೊಂದು ಕಡೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಸಹ ಕೊಟ್ಟಿದ್ರು. ಯಾಕಂದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಬಂಧಿಸಬಹುದಿತ್ತು ಸಿಟಿ ರವಿ ಅವರನ್ನ. ಬಟ್ ಈಗ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಆ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳಿಯೇ ಈಗ ಕಾಂಗ್ರೆಸ್ಸಿಗರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅದರಲ್ಲೂ ಒಬ್ಬ ಮಹಿಳೆಗೆ ಈ ರೀತಿಯಾಗಿ ಅಶ್ಲೀಲ ಪದವನ್ನ ಬಳಕೆ ಮಾಡೋದು ಎಷ್ಟು ಸರಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸುವರ್ಣಸೌಧದಲ್ಲಿ ದೊಡ್ಡ ಹೈ ಡ್ರಾಮಾವೇ ನಡೆದಿತ್ತು. ಯಾವ ರೀತಿಯಾಗಿ ಶಾಸಕರು ಕಾರ್ಯಕರ್ತರು ಸುವರ್ಣಸೌಧದ ಗೇಟ್ಗಳನ್ನ ಒದ್ದು ತಮ್ಮ ಕೈಗಳನ್ನ ಮಿಲಾಯಿಸುವ ಮೂಲಕ ಯಾವ ರೀತಿ ಗಲಾಟೆಯನ್ನ ಮಾಡಿದ್ರು ಅನ್ನುವಂಥದ್ದು ಎಲ್ಲರೂ ಕೂಡ ನೋಡಿದ್ದಾರೆ. ಬಟ್ ಈಗ ಸಿಟಿ ರವಿ ಅವರು ಅದಕ್ಕೆ ಸ್ಪಷ್ಟನೆಯನ್ನ ಸಹ ಕೊಟ್ಟಿದ್ರು. ನಾನು ಯಾವುದೇ ಅಶ್ಲೀಲ ಪದ ಬಳಕೆಯನ್ನ ನಾನು ಮಾಡಿಲ್ಲ, ನಾನು ಪ್ರತಿಭಟನೆ ಮಾಡ್ತೀನಿ, ನನಗೂ ನ್ಯಾಯ ಬೇಕು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರ ಜೊತೆ ಮಾತುಕತೆ ಸಹ ಆಡಿದ್ರು. ಅಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ಅಶ್ವಥ್ ನಾರಾಯಣ ಅವರು ಅವರಿಗೆ ಸಾಥ್ ಕೊಡ್ತಾರೆ. ಆ ಸ್ಥಳದಲ್ಲಿಯೇ ಕುಳಿತು ಪ್ರತಿಭಟನೆಯನ್ನ ಮಾಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಏಕವಚನದಲ್ಲೇ ಏಯ್ ಸಿಟಿ ರವಿ ಬಾರೋ ಹೊರಗೆ ನೋಡ್ಕೊಳ್ತೀನಿ ಅನ್ನುವಂತಹ ಮಾತುಗಳನ್ನ ಸಹ ಆಡಿರ್ತಾರೆ. ಇದರಿಂದ ಪ್ರಚೋದನೆಗೆ ಒಳಗಾದಂತಹ ಸಿಟಿ ರವಿ ಅವರು ಕೂಡ ಗೇಟ್ ತೆಗಿರಿ, ಯಾವ ಟೈಮ್ನಲ್ಲಾದ್ರೂ ಏನಾದ್ರೂ ಆಗ್ಲಿ ಅಂತ ಹೇಳಿ ಅವರು ಹೊರಗೆ ಹೋಗೋದಕ್ಕೆ ಹೋಗ್ತಾರೆ. ಬಟ್ ಆಗ ಮಾರ್ಷಲ್ಗಳು ಪೊಲೀಸರು ಆ ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸವನ್ನ ಮಾಡ್ತಾರೆ. ಸಿಟಿ ರವಿ ಅವರನ್ನ ತಡೆದು ನಿಲ್ಲಿಸುವಂತಹ ಪ್ರಯತ್ನಗಳಾಗುತ್ತೆ. ಒಂದು ವೇಳೆ ಇವತ್ತು ಮಾರ್ಷಲ್ಸ್ಗಳು ಅಥವಾ ಪೊಲೀಸರು ಆ ಸ್ಥಳದಲ್ಲಿ ಇಲ್ಲದೆ ಇದ್ದಿದ್ರೆ ಅದರ ಕಂಪ್ಲೀಟ್ ಚಿತ್ರಣವೇ ಬದಲಾಗಿ ಹೋಗ್ತಾ ಇತ್ತು. ಬಟ್ ಯಾಕಂದ್ರೆ ಮಾರ್ಷಲ್ಗಳು ಪೊಲೀಸರು ಎಲ್ಲರನ್ನ ತಡೆ ಹಿಡಿದಿದ್ದಾರೆ. ಈಗ BNS ಸೆಕ್ಷನ್ 75, 79 ಅಡಿಯಲ್ಲಿ ಅವರನ್ನ ಬಂಧಿಸಲಾಗಿದೆ. ಸೆಕ್ಷನ್ 75 ಅಂದ್ರೆ ಲೈಂಗಿಕ ಕಿರುಕುಳ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದನ್ನೇ ಉಲ್ಲೇಖ ಮಾಡ್ತಾರೆ. ಸೆಕ್ಷುವಲ್ ಹರಾಸ್ಮೆಂಟ್ ಇದು. ಒಬ್ಬ ಮಹಿಳೆಗೆ ಹೇಗೆ ಆತ ಅಶ್ಲೀಲ ಪದ ಬಳಕೆಯನ್ನ ಮಾಡಬೇಕು. ಈಗ ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೊಲೀಸರ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ಬೋದು, ಅವ್ರ ಹತ್ರ ದೂರು ಕೊಟ್ಟಿರ್ಬೋದು ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಲ್ಲ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಿಟಿ ರವಿ ಅವರನ್ನ. ಅದರ ನೇರ ದೃಶ್ಯಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಯಾಕಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ಹೈ ಡ್ರಾಮಾ ಅಧಿವೇಶನದಲ್ಲಿ ಇದೇ ದೊಡ್ಡ ಹೈಲೈಟ್ ಆಗಿತ್ತು. ಸಿಟಿ ರವಿ ಅವರನ್ನ ಪೊಲೀಸರು ವಶಕ್ಕೆ ಪಡಿಬೇಕು, ತನಿಖೆ ಆಗಬೇಕು ಅಂತ ಹೇಳಿ ಸಾಕಷ್ಟು ಕಾರ್ಯಕರ್ತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಈಗ ಪೊಲೀಸರು ಸಿಟಿ ರವಿ ಅವರನ್ನ ಬಂಧಿಸಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ, ಒಂದು ಆಡಿಯೋ ಇರಬಹುದು ಅಥವಾ ವಿಡಿಯೋ ಇರಬಹುದು, ಅದನ್ನ SSLಗೂ ಕೂಡ ರವಾನೆ ಮಾಡಲಾಗುತ್ತೆ. ಇವರು ನಿಜವಾಗಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಅಶ್ಲೀಲ ಪದ ಬಳಕೆಯನ್ನ ಮಾಡಿದ್ದಾರಾ ಅನ್ನುವಂಥದ್ದು ಮೊದಲಿಗೆ ತನಿಖೆ ಆಗುತ್ತೆ. ಒಂದು ವೇಳೆ ತನಿಖೆ ಸಾಬೀತಾದಲ್ಲಿ ಕಾನೂನು ಕ್ರಮಗಳನ್ನ ಎದುರಿಸಬೇಕಾಗುತ್ತೆ. ಈಗ ಸಿಟಿ ರವಿ ಅವ್ರನ್ನ ಪೊಲೀಸ್ ಆ ಒಂದು ವ್ಯಾನ್ ನಲ್ಲಿ ಕೂರಿಸ್ಕೊಂಡಿದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಅವ್ರಿಗೆ ಏನಿತ್ತು, ಸಿಟಿ ರವಿ ಅವರು ತಮ್ಮ ತಪ್ಪನ್ನ ಒಪ್ಕೊಳ್ಬೇಕು ಅಂತ ಹೇಳಿ. ಬಟ್ ಈಗ ಸಿಟಿ ರವಿ ಅವರನ್ನ ಕೂರಿಸ್ಕೊಂಡಿದ್ದಾರೆ ಪೊಲೀಸ್ ವಾಹನದಲ್ಲಿ, ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸಿಟಿ ರವಿ ಅವರು ಅಲ್ಲೂ ಕೂಡ ಸ್ಪಷ್ಟನೆ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಸಿಟಿ ರವಿ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿಸಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಿಟಿ ರವಿ ಅವರು ಕೂಡ ಪೊಲೀಸ್ ವಾಹನವನ್ನ ಹತ್ತೋದಕ್ಕೆ ಹೋಗಿದ್ದಾರೆ. ಆಲ್ರೆಡಿ ಈಗ ಪೊಲೀಸ್ ವಾಹನದಲ್ಲಿ ಕುಳಿತು ಪೊಲೀಸ್ ವಾಹನದಲ್ಲೇ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ. ಸೊ ಮುಂದೆ ಯಾವ ರೀತಿಯಾದಂತಹ ಕಾನೂನು ಕ್ರಮವನ್ನ ಎದುರಿಸಬೇಕು, ಯಾವ ರೀತಿಯಾಗಿ ಸಿಟಿ ರವಿ ಅವರು ವಿಚಾರಣೆಗೆ ಒಳಪಡಿಸ್ತಾರೆ. 45 ಜನ ಗೂಂಡಾಗಳು, ಈ ಸರ್ಕಾರ ಗೂಂಡಾಗಳ ಸರ್ಕಾರ. ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಒಂದಲ್ಲ ಒಂದಿನ ವಿರೋಧ ಪಕ್ಷ ಅವರಿಗೆ ಇದೇ
ಶಾಸ್ತ್ರಿಯನ್ನ ನಾವು ಕೂಡ ತೋರಿಸ್ತೀವಿ. ಈ ಗೂಂಡಾಗಿರಿ ಸರ್ಕಾರಕ್ಕೆ ಜನ ಬುದ್ಧಿ ಕಲಿಸ್ಬೇಕು. ಒಬ್ಬ ಶಾಸಕ ಒಳಗಡೆ ಬರಕ್ಕೆ ಆಗಲ್ಲ ಅಂದ್ರೆ ಇದು ಸರ್ಕಾರ ಸತ್ತೋಗಿದೆ. ಕಾನೂನು ಸುವ್ಯವಸ್ಥೆ ಒಟ್ಟಾರೆಯಾಗಿ ಇವತ್ತು ನಡೆದಂತಹ ಹೈಡ್ರಾಮಕ್ಕೆ ಕೊನೆಗೂ ಒಂದು ಫೈನಲ್ ಟಚ್ ಕೊಟ್ಟಿರುವಂತಹದ್ದು ಪೊಲೀಸರು. ಯಾಕಂದ್ರೆ ಪೊಲೀಸರು MLC CT ರವಿ ಅವರನ್ನ ಬಂಧಿಸಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಈಗಾಗಲೇ CT ರವಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದರಲ್ಲೂ ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ BNS ಸೆಕ್ಷನ್ 75 ಮತ್ತು 71 ಅಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಸೆಕ್ಷನ್ 75 ಲೈಂಗಿಕ ಕಿರುಕುಳ ಆದ್ರೆ ಸೆಕ್ಷನ್ 79 ಅಶ್ಲೀಲ ಸನ್ಹೆ. ಇನ್ನು ಸೆಕ್ಷನ್ 75 ಪ್ರಕಾರ 3 ವರ್ಷಗಳವರೆಗೆ ಜೈಲು ಹಾಗೆ ದಂಡ ಅಥವಾ ಎರಡೂ ಕೂಡ ಆಗಬಹುದು. ಇನ್ನು ಸೆಕ್ಷನ್ 79 ಪ್ರಕಾರ 3 ವರ್ಷಗಳವರೆಗೆ ಜೈಲು ಮತ್ತು ದಂಡ ವಿಧಿಸಲಾಗುವುದು. ಕರ್ಕೊಂಡು ಹೋಗ್ತಾ ಇದ್ರಲ್ಲ ಯಾವ ರೀತಿಯಾಗಿ ಹೈಡ್ರಾಮಾಗಳು ನಡೀತಾ ಇದೆ. ಪೊಲೀಸರು ಕೊನೆಗೂ MLC CT ರವಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸ್ ವಾಹನದಲ್ಲಿ ಅವರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಯಥಾಕೊಂಡು ಹೋಗ್ತಾ ಇದ್ದಾರೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಲ್ಲ. CT ರವಿ ಅವರು ಕ್ಲಾರಿಟಿ ಕೊಡ್ತಾ ಇದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇಲ್ಲ, ಒಬ್ಬ ಮಹಿಳೆಯನ್ನ ಇವರು ನಿಂದಿಸಿದ್ದಾರೆ, ಇದು ಲೈಂಗಿಕ ಕಿರುಕುಳವನ್ನ. ಶಾಸಕರಿಗೆ ಕೂಡ ಇವತ್ತು ಇಲ್ಲಿ ಯಾವುದೇ ರೀತಿಯಾದಂತಹ ರಕ್ಷಣೆ ಇಲ್ಲ ಅನ್ನುವಂಥದ್ದನ್ನ ಇವತ್ತಿನ ಘಟನೆ ನಮಗೆ ಕಾಣ್ತಾ ಇದೆ. ಅದಕ್ಕಾಗಿ ನಾವು ಸಂಪೂರ್ಣವಾಗಿ ಇವತ್ತಿನ ವಿರೋಧ ಮಾಡ್ತೇವೆ. ಕಾಂಗ್ರೆಸ್ ಪಾರ್ಟಿ ಎಲ್ಲಾ ಕ್ಷೇತ್ರದಲ್ಲಿ ವಿಫಲ ಆಗೋ ಜೊತೆಗೆ ಇವತ್ತು ಶಾಸಕರಿಗೆ ರಕ್ಷಣೆ ಕೊಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗೈತಿ. ನೋಡಿ, ವಿಧಾನಸಭೆ ಒಳಗಡೆ ಒಬ್ಬ ಶಾಸಕನಿಗೆ ಹೊರಗಡೆಯಿಂದ ಬಂದಂತ ಗೂಂಡಾಗಳು ಹಲ್ಲೆ ಮಾಡ್ತಾರೆ. ಒಬ್ಬ ಮಂತ್ರಿ ಗೂಂಡಾಗಳನ್ನ PA ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದಾನೆ. ಈ ವಿಧಾನಸಭೆ ಒಳಗಡೆ ಗೂಂಡಾಗಳನ್ನ ಅಲೋ ಮಾಡ್ತಾರೆ ಅಂದ್ರೆ ಇಲ್ಲಿ ಶಾಸಕರಿಗೆ ಈ ಸರ್ಕಾರದಲ್ಲಿ ವಿಧಾನಸಭೆ ಒಳಗಡೆ ರಕ್ಷಣೆ ಇಲ್ಲ ಅಂದ್ರೆ ಹೊರಗಡೆ ಇನ್ನೇನಾಗ್ತದೆ ಹೇಳಿ. ಅದಕ್ಕೆ ಸರ್ಕಾರದ ಕುಮ್ಮಕ್ಕು, ಮಂತ್ರಿಗಳ ಕುಮ್ಮಕ್ಕು, ಇದು ನಿಜವಾಗ್ಲೂ ಕೂಡ ಶೋಚನೀಯವಾಗಿರ್ತಕ್ಕಂಥ ಶಕ್ತಿ. ಇಡೀ ರಾಜ್ಯ ಈ ಕಡೆ ನೋಡ್ತಾ ಇದೆ. ಇವರ ದುರಾಡಳಿತ, ಇವರ ಗೂಂಡಾಗ ಆಡಳಿತ ಏನ್ ನಡೀತಾ ಇದೆ ಅನ್ನುವಂಥದ್ದು ನೋಡ್ತಾ ಇದೆ. ಖಂಡಿತವಾಗಿ ಜನ ಇವರಿಗೆ ತಕ್ಕ ಶಾಸ್ತಿಯನ್ನು. ಈಗ ಪೊಲೀಸರ ವೈಫಲ್ಯ ಬಗ್ಗೆ ಏನ್ ಹೇಳ್ತೀರಾ ಸರ್? ಪೊಲೀಸರ ವೈಫಲ್ಯ ಬಗ್ಗೆ ಏನ್ ಹೇಳ್ತೀರಾ? ಪೊಲೀಸರು ಕಂಪ್ಲೀಟ್ ವಿಫಲ ಆಗಿದ್ದಾರೆ. ಒಳಗಡೆ ಶಾಸಕರ ಸೆಕ್ಯೂರಿಟಿಗಳಿದ್ದಾವೆ, ಅವು ಕೂಡ ಏನೂ ಮಾಡಲಿಲ್ಲ. ಮಂತ್ರಿ ಒಬ್ಬರಿಬ್ಬರು ಮಂತ್ರಿಗಳ PAಗಳು ಗೂಂಡಾಗಿರಿ ಮಾಡ್ತಾ ಓಡಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ PAಗಳನ್ನು ಬಿಡ್ತಾ ಇಲ್ಲ. ನಮ್ಗೆ ನಮ್ಮ ಗನ್ಮ್ಯಾನ್ಗಳಿದ್ದಾರೆ, ನಮ್ಮ ಗನ್ಮ್ಯಾನ್ಗಳನ್ನ ಒಳಗಡೆ ಲಾಂಚ್ ಒಳಗಡೆ ಅಲೋ ಮಾಡ್ತಾ ಇಲ್ಲ. ಆದ್ರೆ ನಮ್ಗೆ ಯಾವ ರಕ್ಷಣೆಯೂ ಅಲ್ಲಿಲ್ಲ. ಎಲ್ಲ ರೀತಿಯಿಂದ ರಕ್ಷಣೆ. CT ರವಿ ಅವ್ರ ಮೇಲೆ ಹಲ್ಲೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ಅವ್ರ ಮೇಲೆ FIR ಆಗಬೇಕು, ಅವ್ರನ್ನ ವಶಕ್ಕೆ ಅವ್ರ ಮೇಲೆ ಶಿಕ್ಷೆ ಕೊಡಬೇಕು. CT ರವಿ ಅಂತ ಹಿರಿಯ ಕಾರ್ಯಕರ್ತರ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಇದು ಖಂಡಿತವಾಗೂ ಇಲ್ಲಿ ನಿಲ್ಲೋದಿಲ್ಲ. ನಾವು ಇದನ್ನು ಬೀದಿ ಮೇಲೆ ತರ್ತೇವೆ, ಹೋರಾಟ ಮಾಡ್ತೇವೆ. ಒಬ್ಬ ಶಾಸಕನಿಗೆ ರೀತಿ ಅವಮಾನ ಮಾಡುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಏನೋ ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ ಯಾವ ರೀತಿಯಾಗಿ ಹೈಡ್ರಾಮಾ ನಡೆದಿತ್ತು. ಈಗ ಸುವರ್ಣಸೌಧದ ಲೈವ್ ವಿಷುವಲ್ ಇದು. ಪೊಲೀಸರು MLC CT ರವಿ ಅವರನ್ನ ಯಥಾಕೊಂಡು ಹೋಗಿದ್ದಾರೆ ಪೊಲೀಸ್ ವಾಹನದಲ್ಲಿ. ಫಸ್ಟ್ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ವಾಹನದಲ್ಲಿ ಹೋಗ್ತಾ ಇದಾರಲ್ಲ, ಆ ವಿಷುವಲ್ಸ್ ಅನ್ನ ಸಹ ನಿಮಗೆ ತೋರಿಸ್ತಾ ಇದೀವಿ. ಸುವರ್ಣಸೌಧದಿಂದ ಈಗ ಪೊಲೀಸ್ ವಾಹನ ಹೊರಟಿರುವಂತದ್ದು. ಆ ಪೊಲೀಸ್ ವಾಹನದಲ್ಲಿ MLC CT ರವಿ ಅವರನ್ನ ಬಂಧಿಸಿ ಕರ್ಕೊಂಡು ಹೋಗಲಾಗ್ತಾ ಇದೆ. ಹಿರೇಬಾಗೇವಾಡಿ ಠಾಣೆಯಲ್ಲಿ FIR ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು MLC ಬಂಧಿಸಿ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋವಿನ ವಿಚಾರ ನಿಮ್ಮ ನ್ಯೂಸ್ 18 ನಲ್ಲಿ ನೇರವಾಗಿ ತೋರಿಸ್ತಾ ಇದೀವಿ. ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದೀವಿ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಇವರು ಅಶ್ಲೀಲ
ಎಲ್ಲ ವಿಚಾರ ನಮಗೆ ದುರದೃಷ್ಟಕರ. ಇದು ಆಗಬಾರ್ದಿತ್ತು. ಖಂಡಿತವಾಗಿಯೂ ಸದಗೌರವಕ್ಕೆ ಇವತ್ತು ಅಗೌರವ ಆಗುವಂತ ವಿಚಾರ ಆಗ್ತದೆ. ಇದೆಲ್ಲ ಕೂಡ ಸದನದಲ್ಲಿ ಈ ರೀತಿಯ ಮಾತುಗಳಲ್ಲಿ ಯಾರನ್ನ ಕೂಡ ಯಾವುದೇ ಒಂದು ಸದಸ್ಯರಿಂದ ಈ ರೀತಿಯ ವಿಚಾರಗಳು ಬರಬಾರ್ದು. ಏಕಾಕಿ ಗುಂಡಾಗಳು ಹೇಗೆ ಬಂದ್ರು ಅಂತ ಸರ್ ನೋಡಿ, ಈಗ ಸಂವಿಧಾನಬದ್ಧವಾಗಿ ಬೇರೆ ವಿಚಾರ ಕೇಳಿ, ಇದೆಲ್ಲ ಹೊರಗಿನ ವಿಚಾರ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಶಿವ ಬೆದರಿಕೆ ಹಾಕಿದ ಕಾಂಗ್ರೆಸ್ ಮಂತ್ರಿಗೆ ತಾನಾಶಾಹಿ ಬಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಲಾಂಜ್ಗಳಲ್ಲಿ 45 ಜನ ಗೂಂಡಾಗಳು. ಈ ಸರ್ಕಾರ ಗೂಂಡಾಗಳ ಸರ್ಕಾರ. ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಒಂದಲ್ಲ ಒಂದಿನ ವಿರೋಧ ಪಕ್ಷದಲ್ಲಿ ಬಂದು ಕೂತ್ಕೊಂತಾರೆ. ಅವರಿಗೆ ಇದೇ ಶಾಸ್ತ್ರಿಯನ್ನ ನಾವು ಕೂಡ ತೋರಿಸ್ತೀವಿ. ಈ ಗೂಂಡಾಗಿರಿ ಸರ್ಕಾರಕ್ಕೆ ಜನ ಬುದ್ಧಿ ಕಲಿಸ್ಬೇಕು. ಒಬ್ಬ ಶಾಸಕ ಒಳಗಡೆ ಬರಕ್ಕೆ ಆಗಲ್ಲ ಅಂದ್ರೆ ಇದು ಸರ್ಕಾರ ಸತ್ತೋಗಿದೆ. ಕಾನೂನು ಸುವ್ಯವಸ್ಥೆ ಇಲ್ಲ. ಇವತ್ತು ಸುವರ್ಣಸೌಧದಲ್ಲಿ ದೊಡ್ಡ ಹೈ ಡ್ರಾಮಾವೇ ನಡೆದಿರುವಂತದ್ದು. ಈಗ ಸಿಟಿ ರವಿ ಅವರನ್ನ ಬಂಧಿಸಿ ಪೊಲೀಸರು ಕರ್ಕೊಂಡು ಹೋಗಿದಾರಲ್ಲ, ಇದರ ವಿರುದ್ಧವಾಗಿ ಈಗ ಬಿಜೆಪಿ ನಾಯಕರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗೂಂಡಾ ಸರ್ಕಾರ, ಗೂಂಡಾ ಶಾಸಕರು, ಇವರ ವರ್ತನೆಗೆ ನಾವು ಇದನ್ನ ಖಂಡಿಸ್ತೀವಿ ಅಂತ ಹೇಳಿ ಬಿಜೆಪಿ ನಾಯಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಅರವಿಂದ್ ಬೆಲ್ಲದ್, ಅಶ್ವಥ್ ನಾರಾಯಣ್, ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಎಲ್ಲರೂ ಕೂಡ ಈಗ ಸಿಟಿ ರವಿ ಅವರ ಬೆನ್ನಿಗೆ ನಿಂತಿರುವಂತದ್ದು, ಸಾಥ್ ಕೊಡ್ತಿರುವಂತದ್ದು. ಬಟ್ ಈಗ ಆ ಸ್ಥಳದಿಂದ ಅವರನ್ನು ಕೂಡ ಪೊಲೀಸರು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದಾರೆ. ಅವರನ್ನು ಕೂಡ ಪೊಲೀಸರ ವಾಹನಕ್ಕೆ ತುಂಬಿಸಿಕೊಂಡಿದ್ದಾರೆ. ಬಟ್ ಸಿಟಿ ರವಿ ಅವರನ್ನ ಈಗಾಗಲೇ ಪೊಲೀಸರು ಬಂಧಿಸಿ ತಮ್ಮ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಿರೇಬಾಗೇವಾಡಿ ಠಾಣೆಯಲ್ಲಿ ಈ ಕುರಿತು FIR ದಾಖಲಾಗಿತ್ತು. ಪೊಲೀಸರು ಈಗ ಫೈನಲಿ MLC ಸಿಟಿ ರವಿ ಅವರನ್ನ ಬಂಧಿಸಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಬಿಜೆಪಿ ನಾಯಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕಾಂಗ್ರೆಸ್ನ ಶಾಸಕರು, ಕಾರ್ಯಕರ್ತರು ಗೂಂಡಾಗಳಂತೆ ವರ್ತನೆ ಮಾಡ್ತಿದ್ದಾರೆ. ಇದೇನಾ ರಾಜ್ಯ ಸರ್ಕಾರ, ಇದೇನಾ ಸರ್ಕಾರದ ನ್ಯಾಯ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಫ್ಕೋರ್ಸ್ ಇವತ್ತು ಏನೇನೆಲ್ಲ ಆಯ್ತು ಹಾಗಿದ್ರೆ ಅಧಿವೇಶನದಲ್ಲಿ ಅನ್ನುವಂಥದ್ದನ್ನ ಒಂದ್ಸಾರಿ ಮೆಲುಕು ಹಾಕಿ, ಒಂದ್ ಕಡೆ ವಿಧಾನ ಪರಿಷತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇವತ್ತು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಹೋಗ್ತಾ ಇತ್ತು. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಈ ವಿಚಾರ ಸದನದಲ್ಲೂ ಕೂಡ ಪ್ರತಿಧ್ವನಿಸಿತು. ಕಾಂಗ್ರೆಸ್ನ ಕಾರ್ಯಕರ್ತರು, ಶಾಸಕರು ಎಲ್ಲರೂ ಕೂಡ ಅವರ ಭಾವಚಿತ್ರಗಳನ್ನ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. Sir,
ಈಗಾಗಲೇ MLC CT ರವಿ ಅವರನ್ನ ಬಂಧಿಸಿ ಅದು ಕೂಡ ಹೆಗಲ ಮೇಲೆ ಹೊತ್ಕೊಂಡು ಪೊಲೀಸರು ಪೊಲೀಸ್ ವ್ಯಾನ್ ಅನ್ನು ಹತ್ತಿಸಿದ್ದಾರೆ. MLC ರವಿ ಅವರನ್ನ ರವಿ ಆಡಿರುವಂತಹ ಮಾತುಗಳು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಲ್ಲಿಸಿರುವಂತಹ ದೂರು, ಅದರ ಆಧಾರದ ಮೇಲೆ ಕೋರ್ಟ್ನಿಂದ ವಾರೆಂಟ್ ಅನ್ನು ಪಡ್ಕೊಂಡು ನಂತರ ಈಗ CT ರವಿ ಅವರನ್ನ ಅರೆಸ್ಟ್ ಮಾಡಿಕೊಂಡಿದ್ದಾರೆ. BNS ಸೆಕ್ಷನ್ 75 ಮತ್ತು 89 ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಈಗಾಗಲೇ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗ್ತಾ ಇದೆ. CT ರವಿ ಅವರನ್ನ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾರೆ. ಬಹಳ ಮುಖ್ಯವಾಗಿ CT ರವಿ ಇದುವರೆಗೆ ಏನು ಕ್ಲೇಮ್ ಮಾಡ್ಕೊಂಡಿದ್ರು, ನಾನು ಯಾವುದೇ ರೀತಿಯಲ್ಲೂ ಕೂಡ ಅಂತಹ ಪದವನ್ನು ಬಳಕೆ ಮಾಡಿಲ್ಲ, ನಾನು ಬಳಕೆ ಮಾಡಿದಂಥ ಪದ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿದಾರಲ್ಲ ಅದಲ್ಲ, ಅದರ ಬದಲಿಗೆ ನಾನು ಫ್ರಸ್ಟ್ರೇಷನ್ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದೇನೆ. ಅವರು ಫ್ರಸ್ಟ್ರೇಟ್ ಆಗಿದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳಿದ್ದೆ, ಫ್ರಸ್ಟ್ರೇಟ್ ಆಗಿದ್ದರು ಅನ್ನುವಂಥದ್ದನ್ನು ಹೇಳಿದ್ದನ್ನೇ ಇವರು ಅವಾಚ್ಯ ಪದ ಅಂತ ಹೇಳಿಕೊಂಡು ಇವರು ಅಂದ್ಕೊಂಡಿದ್ದಾರೆ ಅನ್ನೋ ರೀತಿಯಂತ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಆದರೆ ಇದೇನೇ ಇದ್ರೂ ಕೂಡ ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಈಗ ನಡೆದಿರುವಂತಹ ಬೆಳವಣಿಗೆಯನ್ನು ನೋಡ್ತಾ ಹೋದರೆ ಕರ್ನಾಟಕದ ವಿಧಾನ ಪರಿಷತ್ ಇರುವಂತಹ ನಮ್ಮ ಸುವರ್ಣಸೌಧದಲ್ಲಿ ನಡೆದಿರುವಂತಹ ಘಟನೆಗಳು, ಇವತ್ತು ಆಗಿರುವಂತಹ ಬೆಳವಣಿಗೆಗಳು ನಿಜಕ್ಕೂ ಕೂಡ ನಮ್ಮ ಶಕ್ತಿ ಸೌಧಕ್ಕೆ, ಯಾಕೆಂದರೆ ಪ್ರಜಾಪ್ರಭುತ್ವದ ದೇಗುಲಗಳಿವು, ಆ ಪ್ರಜಾಪ್ರಭುತ್ವದ ದೇಗುಲಕ್ಕೆ ಅಪಚಾರ ಎಸಗುವಂತಹ ರೀತಿಯಾದಂತಹ ಬೆಳವಣಿಗೆಗಳಲ್ಲಿ ನಡೀತಾ ಇದ್ದಾವೆ. ಅದು CT ರವಿ ಅವರು ಆಡಿದ್ದಾರೆ ಎನ್ನಲಾಗಿರುವಂತಹ ಮಾತಿರಬಹುದು, ಅಥವಾ CT ರವಿ ಅವರ ಮೇಲೆ ನುಗ್ಗಿ ಬಂದಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರ ವರ್ತನೆ ಇರಬಹುದು. ಇವೆರಡೂ ಕೂಡ ನಿಜಕ್ಕೂ ಸುವರ್ಣಸೌಧದಲ್ಲಿ ನಡೆಯುವಂಥದ್ದು ಇಂಥದ್ದ, ನಮ್ಮ ಶಾಸಕರು ಆಡುವಂತಹ ಮಾತುಗಳು ಇಂಥವ, ಈ ಲೆವೆಲ್ನಲ್ಲೂ ಕೂಡ ನಮ್ಮ ಶಾಸಕರಾಗಿರುವಂಥವರು, ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥವರು ಇಂತಹ ಕೆಟ್ಟ ಪದಗಳನ್ನು, ಅಶ್ಲೀಲ ಪದಗಳನ್ನು ಬಳಕೆ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಯಾಕೆಂದರೆ ಆನಂತರ ನಾವು ಹಿಂಗೆ ಹೇಳಿಲ್ಲ, ಹಂಗೆ ಹೇಳಿದ್ದೀವಿ, ಆ ಪದ ಅಲ್ಲ, ಅದರ ಬದಲಿಗೆ ನಾವು ಹೇಳಿದ್ದು ಫ್ರಸ್ಟ್ರೇಟ್ ಅನ್ನುವಂತಹ ಪದ ಅನ್ನುವ ರೀತಿಯಾದಂಥ ಸಮಜಾಯಿಷಿಗಳನ್ನು ಕೊಡಬಹುದು. ಆದರೆ ವಾಸ್ತವವಾಗಿ ಫ್ರಸ್ಟ್ರೇಟ್ ಅನ್ನುವಂತಹ ಪದವನ್ನು ಹಾಗಾದರೆ ಅಷ್ಟು ಸಲ ಹೇಳ್ಕೊಂಡು ಬಂದ್ರ CT ರವಿ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಇಲ್ಲಿ ಒಂದು ಆಡಿರುವಂತಹ ಮಾತು, ಆ ಆಡಿರುವಂತಹ ಮಾತಿನ ಬಗ್ಗೆನೇ ಅದರ ಸುತ್ತಲೇ ಶುರುವಾಗಿರುವಂತಹ ರಾಜಕೀಯದ ಜಿದ್ದಾಜಿದ್ದಿಯೂ ಕೂಡ CT ರವಿ ಇಂಥದ್ದೊಂದು ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿಯೇ ಈಗ ಅವರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. MLC CT ರವಿ ಅವರನ್ನ ಈಗ ಪೊಲೀಸರು ಕರೆದೊಯ್ದಿದ್ದಾರೆ, ಪೊಲೀಸ್ ಠಾಣೆಗೆ ಕರೆದೊಯ್ತಾ ಇದ್ದಾರೆ. ಹಿರೇಬಾಗೇವಾಡಿ ಠಾಣೆಯ ಕಡೆಗೆ ಹೋಗ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಈಗ DK ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಇಡೀ ದೇಶದ ಆ ಪಕ್ಷಕ್ಕೆ ಒಂದು ಅವಮಾನ. ಮುನ್ರತ್ನ ಅವರ ವಿಚಾರದಲ್ಲಿ ನಡ್ಕೊಂಡಂಥ ವಿಚಾರ, ಇವತ್ತು ನಡ್ಕೊಂಡಂಥ ವಿಚಾರ ಬಿಜೆಪಿ ಅವರ ಪಕ್ಷಕ್ಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಏನು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಏನು ಧರ್ಮ ಬಗ್ಗೆ ಮಾತಾಡ್ತಾರೆ, ಏನು ಮಾತೃಭೂಮಿ ಅಂತಾರೆ, ಬೋಲೋ ಭಾರತ್ ಮಾತಾ ಕಿ ಅಂತಾರೆ. ಇದಕ್ಕೆ ಅವಮಾನ. ಸರ್ಕಾರ ಕಾನೂನು ರೀತಿ ಎಲ್ಲ ಕ್ರಮ ಕೈಗೊಳ್ಳಕ್ಕೆ ಸಿದ್ಧವಾಗಿದೆ ಸರ್. ಭಾರತಾಂಬೆಗೆ ಅವಮಾನ. ಅದು ಕಾನೂನಿದೆ, ಸರ್ಕಾರ ಅಲ್ಲ. ಕಾನೂನನ್ನು ಕಾಪಾಡ್ತದೆ. ನಾನು ಮತ್ತೆ ಮಾತಾಡ್ತೀನಿ, ಇವತ್ತೇನು ಮಾತಾಡಲ್ಲ. ಹೀಗೆ DK ಶಿವಕುಮಾರ್ ಅವರು ನಾನು ಮತ್ತೆ ಮಾತಾಡ್ತೀನಿ, ಈಗೇನು ಮಾತನಾಡಲ್ಲ ಅಂತ ಹೇಳ್ತಾನೆ ಒಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ. DK ಶಿವಕುಮಾರ್ ಅವರು ಹೇಳೋ ಪ್ರಕಾರ ಇದು BJPಯವರ ಸಂಸ್ಕೃತಿಯನ್ನು ತೋರಿಸುತ್ತೆ ಅನ್ನುವಂತಹ ಮಾತುಗಳನ್ನೆಲ್ಲ
ಹೇಳ್ತಿದ್ದಾರೆ. MLC CT ರವಿಯವರು ಆಡಿದ್ದಾರೆ ಅನ್ನುವಂತಹ ಮಾತನ್ನ ಕೇಳಿಸ್ಕೊಂಡಿರ್ತಕ್ಕಂತಹ ಕಾಂಗ್ರೆಸ್ ಸದಸ್ಯರು ಕೂಡ ಇದ್ದಾರೆ. ಕಾಂಗ್ರೆಸ್ ಸದಸ್ಯರು ಇದನ್ನ ಸಭಾಪತಿಯವರ ಮುಂದೆ ಕೂಡ ಹೇಳಿದ್ದಾರೆ. ಹೌದು, ನಾವು ಕೇಳಿಸ್ಕೊಂಡಿದ್ದೀವಿ, ಇಂಥದ್ದೇ ಪದವನ್ನ CT ರವಿಯವರು ಬಳಸಿದ್ದಾರೆ ಮತ್ತು ಅದನ್ನು ಅವರು ಹೇಳ್ಕೊಂಡೇ ಹೋಗಿದ್ದಾರೆ, ಅದನ್ನು ನಾವೆಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಮತ್ತು ಆ ಇಡೀ ಸೀಕ್ವೆನ್ಸ್ ಅನ್ನು ಕೂಡ ಅವ್ರು ಯಾವ ಕಾರಣಕ್ಕಾಗಿ ಅಂತಹ ಪದದ ಬಳಕೆ ಆಯಿತು ಅನ್ನೋದರ ಬಗ್ಗೆಯೂ ಕೂಡ ಉಮಾಶ್ರೀ ಅವರು ಕೂಡ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಒಂದು ಭಾಗ. ಆದರೆ ಇದೆಲ್ಲ ಒಂದು ಭಾಗ. ಆದರೆ ನಂತರ CT ರವಿ ಕಡೆಯಿಂದ ಬಂದಿರುವಂತಹ ಸ್ಪಷ್ಟನೆ, ಸಮಜಾಯಿಷಿ ಇವುಗಳಲ್ಲೆಲ್ಲವೂ ಕೂಡ ಇಲ್ಲ, ನಾನು ಆ ರೀತಿಯಾಗಿ ಹೇಳೇ ಇಲ್ಲ, ಅವ್ರು ಹಂಗೆ ಅಂದ್ಕೊಂಡ್ರೆ ನಾನೇನು ಮಾಡಲಿ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಬಹುಶಃ ಶಾಸನಸಭೆಯಲ್ಲಿ ವಿಡಿಯೋಗಳ ರೆಕಾರ್ಡ್ ಇದ್ದಿರ್ತಿದ್ರೆ, ಪರಿಷತ್ನಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಾ ಇದ್ದಿರ್ತಿದ್ರೆ, ಆಡಿಯೋ ರೆಕಾರ್ಡ್ ಆಗ್ತಾ ಇದ್ದಿರ್ತಿದ್ರೆ ಯಾರಿಗೂ ಕೂಡ ಇಲ್ಲಿ ತಮ್ಮ ಮಾತುಗಳನ್ನು ಬದಲಾಯಿಸೋದಕ್ಕೆ ಅವಕಾಶ ಇರಲಿಲ್ಲ. CT ರವಿಯವ್ರಿಗೂ ಕೂಡ ತನ್ನ ಮಾತುಗಳನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇರಲಿಲ್ಲ, ಅಥವಾ CT ರವಿಯವರ ವಿರುದ್ಧ ಸುಳ್ಳು ಆರೋಪವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದರೆ ಇವ್ರಿಗೆಲ್ರಿಗೂ ಕೂಡ ಗೊತ್ತಿದೆ, ವಿಧಾನ ಪರಿಷತ್ನಲ್ಲಿ ಇವತ್ತು ಏನು ಸದನದ ಕಲಾಪವನ್ನು ಮುಂದೂಡಿಕೆ ಮಾಡಿದ ನಂತರ ಈ ಘಟನೆ ನಡೆದಿರುವಂಥದ್ದು. ಹಾಗಾಗಿನೇ ಎಕ್ಸಾಕ್ಟ್ ಆಗಿ ಅವ್ರಿಗೆ ಏನು ಮಾತಾಡಿದ್ದಾರೆ ಅನ್ನೋಂಥದ್ದನ್ನ ಸದನದ ಒಳಗಡೆ ಯಾರು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಇದೊಂದು ರೀತಿಯಲ್ಲಿ ಬೀದಿಯಲ್ಲಿ ಜಗಳ ಮಾಡ್ಕೊಂಡ ರೀತಿಯಲ್ಲಿ ಸದನದ ಒಳಗೂ ಕೂಡ ಜಗಳ ಮಾಡ್ತಂಗೆ ಕಾಣ್ತಿದೆ. ಹೀಗಾಗಿ ಬೀದಿಯಲ್ಲಿ ಆಡಿರುವಂತಹ ಮಾತುಗಳಿಗೆ ಹೇಗೆ ರೆಕಾರ್ಡ್ ಇರೋದಿಲ್ವೋ ಅದೇ ಸ್ವರೂಪದಲ್ಲಿ ಇಲ್ಲೂ ಕೂಡ ರೆಕಾರ್ಡ್ ಇಲ್ಲದಂತೆ ಆಗಿದೆ ಅನ್ನುವಂಥದ್ದು. ಆದರೆ CT ರವಿಯವರು ಆಡಿರುವಂತಹ ಮಾತು ನಿಜಕ್ಕೂ ಹೌದು ಅಂತೇಳಿ ಆದರೆ ಅದು ಹೆಣ್ಣು ಮಕ್ಕಳ ಘನತೆಯ ಪ್ರಶ್ನೆ, ಗೌರವದ ಪ್ರಶ್ನೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅವರು ಬಳಕೆ ಮಾಡಿರ್ತಕ್ಕಂಥ ಸ್ವಾಗತ. ಈಗಾಗಲೇ CT ರವಿಯವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಸುವರ್ಣಸೌಧದಿಂದಲೇ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸುವರ್ಣಸೌಧದ ಮೆಟ್ಟಿಲುಗಳ ಮೇಲೆ ಯಾವಾಗ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾಯ್ತು, ಆ ಕ್ಷಣದಲ್ಲಿನೇ BJPಯ ಶಾಸಕರೆಲ್ಲರೂ ಕೂಡ ಬಂದು, BJPಯ ವಿಧಾನ ಪರಿಷತ್ ಸದಸ್ಯರು, ವಿರೋಧ ಪಕ್ಷದ ನಾಯಕರು ಪ್ರಿಯಾಂಕ್ ಖರ್ಗೆ ಅವರು ನಮ್ಮೆಲ್ಲ ನಾವು ಹತೋಟಿ ಇರ್ತದ, ನಮ್ ಲಗಾಮ್ ಇರ್ತದ, ಏನ್ ಮಾತಾಡ್ತಾ ಇದ್ರು, ಏನು ಸ್ವಲ್ಪ ಬುದ್ಧಿ ಇದೆ ಅವರಿಗೆ? ಭದ್ರತೆ ವೈಫಲ್ಯ ಒಪ್ಕೊಂತೀರಾ? ಭದ್ರತೆ ಹೆಂಗ್ ವೈಫಲ್ಯ? CT ರವಿ ಮೇಲೆ ದಾಳಿ ಆಗುತ್ತೆ. ಏನ್ ದಾಳಿ ಆಯ್ತು? ಏನ್ ದಾಳಿ ಆಗಿದೆ ನೋಡಿ. ನಿಮ್ ಫೋಕಸ್ ಏನು? ಮೀಡಿಯಾದವ್ರದ್ದು ಫೋಕಸ್ ಅವ್ರ ಮೇಲೆ ದಾಳಿ ಆಗಿದ್ದು ಏನು? ಅವರಿಗೆ ಅರೆಸ್ಟ್ ಮಾಡಿದ್ದ ಏನು? ಒಬ್ಬ ಮಾಜಿ ಮಂತ್ರಿ, ಒಬ್ಬ ಮಾಜಿ ಶಾಸಕ ಇಂಥ ಪದಗಳನ್ನು ಬಳಕೆ ಮಾಡಿಬಿಟ್ಟು ಮಹಿಳೆಯರನ್ನ ನಿಂದನೆ ಮಾಡಿದ್ದ. ವಾಟ್ ಇಸ್ ದ ಫೋಕಸ್? ಆಡಿಯೋ ವಿಡಿಯೋ ಇಲ್ಲ ಅಂತ ಹೇಳ್ತವ್ರೆ. ಸದನದ ಒಳಗಡೆ ಇಂಥ ಪದ ಬಳಕೆ ಒಬ್ಬ ಮಂತ್ರಿ ಮೇಲಾಗಿದೆ, ಮಹಿಳೆಯರ ಮೇಲಾಗಿದೆ. ಅದು ಯಾಕಾಗಿದೆ ಅಂತ ಕೇಳೋದ್ ಬಿಟ್ಟು ಇವ್ರಿಗೆ ಯಾಕೆ ಅರೆಸ್ಟ್ ಮಾಡಿದೀರಾ ಅಂತ ಕೇಳ್ತಾ ಇದ್ರಲ್ಲ. ಆಡಿಯೋ ವಿಡಿಯೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಡಿಯೋ ವಿಡಿಯೋ ಇಲ್ಲ, ಸಾಕ್ಷಿ ಇದೆ ಏನ್ರಿ? ನೋಡಿ, ನಾನು ಕೈ ಮುಗ್ದಿ ನಮ್ಮ ಮೀಡಿಯಾ ಸ್ನೇಹಿತರಿಗೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಮುನಿರತ್ನ ಪ್ರಕರಣ ಇರ್ಬೋದು, CT ರವಿ ಪ್ರಕರಣ ಇರ್ಬೋದು, ಗಂಭೀರವಾಗಿ ಆಲೋಚನೆ ಮಾಡಿ. ಇಂಥವ್ರು ನಮ್ಮ ಸದನದಲ್ಲಿದ್ದಾರೆ. ಇಂಥವ್ರು ಬಂದು ನಮಗೆ ಭಗವದ್ಗೀತಾ ಪಾಠ ಹೇಳ್ತಾರೆ, ರಾಮಾಯಣ ಪಾಠ ಹೇಳ್ತಾರೆ. ಇಂಥವ್ರು ಬಂದು ನಾವು ದೇಶಭಕ್ತರಂತಾರೆ. ಇದೇನಾ ದೇಶಭಕ್ತಿ ಅವ್ರದ್ದು? ದಯವಿಟ್ಟು ಈ ಪ್ರಶ್ನೆಗಳನ್ನ BJP ಅವ್ರಿಗೆ ಕೇಳಬೇಕು ತಾವು. ಇದಿಷ್ಟು ಸಚಿವ ಪ್ರಿಯಾಂಕ್ ಹೀಗೆ ಇಲ್ಲಿ ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ, ನಿಜವಾಗ್ಲೂ ಬಹಳ ನೋವಾಗಿದೆ, ಬಹಳ ಗಟ್ಟಿಗಿತ್ತಿ ಅಂತ ಇದ್ರು ನನಗೆ. ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ, ನಿಜವಾಗ್ಲೂ ಬಹಳ ನೋವಾಗಿದೆ, ಬಹಳ ಗಟ್ಟಿಗಿತ್ತಿ ಅಂತ ಇದ್ರು ನನಗೆ. ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ, ನಿಜವಾಗ್ಲೂ ಬಹಳ ನೋವಾಗಿದೆ, ಬಹಳ ಗಟ್ಟಿಗಿತ್ತಿ ಅಂತ ಇದ್ರು ನನಗೆ. ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ, ನಿಜವಾಗ್ಲೂ ಬಹಳ ನೋವಾಗಿದೆ, ಬಹಳ ಗಟ್ಟಿ ನನಗೆ ನೋವಾಗಿದೆ ಅನ್ನುವಂತಹ ವಿಚಾರಗಳನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು. ನನ್ನನ್ನು ಬಹಳ ಗಟ್ಟಿಗಿತ್ತಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು, ರಾಣಿ ಚೆನ್ನಮ್ಮ ಅಂತ ಕರೀತಾ ಇರ್ತಿದ್ರು. ಆದರೆ ನನಗೆ ನೋವಾಗಿದೆ ಅನ್ನುವಂಥ ಮಾತನಾಡಿದರು. ಹಿರೇಬಾಗೇವಾಡಿ ಬಿಟ್ಟರು ಮುಂದಕ್ಕೆ ಹೊರಟಿದ್ದಾರೆ ಈಗ ಪೊಲೀಸರು. ಹಿರೇಬಾಗೇವಾಡಿಯನ್ನು ಬಿಟ್ಟು ಮುಂದಕ್ಕೆ ಹೊರಟಿದ್ದಾರೆ. 30 ಕಿಲೋಮೀಟರ್ ದಾಟಿ ಅಜ್ಞಾತ ಸ್ಥಳಕ್ಕೆ ಕಾಕಿ ಕರೆದೊಯ್ತಾ ಇರುವಂಥದ್ದು. ಬಹುಶಃ ಮುಂದೆ ಕಿತ್ತೂರು ಬಿಟ್ಟರೆ ಧಾರವಾಡಕ್ಕೆ ತಲುಪುವಂತಹದ್ದು. ಹೀಗಾಗಿ ಎಲ್ಲಿ ಅವ್ರನ್ನ ಕರೆದೊಯ್ದು ವಿಚಾರಣೆ ನಡೆಸ್ತಾರೆ ಅನ್ನೋಂಥದ್ದನ್ನು ನೋಡಬೇಕಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ಅವ್ರನ್ನ ಕರೆದೊಯ್ತಾ ಇಲ್ಲ ಅನ್ನೋಂಥದ್ದು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಕಿತ್ತೂರಿನ ಕಡೆಗೆ ಕರೆದೊಯ್ತಾ ಇದ್ದಾರಾ ಅಂತೇಳಿ, ಯಾಕಂದರೆ ಕಿತ್ತೂರು ಕಡೆಗೆ ಅವ್ರನ್ನ ಕರೆದೊಯ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ಅವ್ರನ್ನ ಕರೆದೊಯ್ದಿಲ್ಲ, ಬದಲಿಗೆ ಅಲ್ಲಿಂದಲೂ ಮುಂದಕ್ಕೆ ಕರೆದೊಯ್ತಿದ್ರೆ ಬಹುಶಃ ಭದ್ರತೆಯ ಕಾರಣದಿಂದಾಗಿಯೂ ಕೂಡ
ಹಿರೇಬಾಗೇವಾಡಿಯ ಬದಲಿಗೆ ಸ್ವಲ್ಪ ದೂರದ ಬೇರೆ ಪೊಲೀಸ್ ಠಾಣೆಗೆ ಕರೆದೊಯ್ತಾ ಇದ್ದಾರಾ ಅನ್ನೋಂಥರ ಬಗ್ಗೆ ಕೂಡ ಅನುಮಾನ ಇದ್ದೇ ಇದೆ. ಆದರೆ ನಿಜಕ್ಕೂ ಒಬ್ಬ ಶಾಸಕರನ್ನ ವಿಚಾರಣೆ ನಡೆಸೋದಕ್ಕೆ ಬೇಕಾಗಿ ಇವರಿಗೆ ಅಲ್ಲಿಯ ಸ್ಥಳೀಯ ಪೊಲೀಸ್ ಠಾಣೆಗೆ ಕರೆದೊಯ್ಯದೇ ಇರುವಂಥದ್ದು ಏನಿದೆ ಅನ್ನುವಂಥದ್ದು ಕೂಡ ಅರ್ಥ ಆಗದೇ ಇರುವಂತಹ ವಿಚಾರ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ಕರೆದೊಯ್ತಾ ಇದ್ದಂತಹ ಪೊಲೀಸರು ಈಗ ಅಲ್ಲಿಂದ ಮುಂದಕ್ಕೆ ಕರೆದೊಯ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಿ.ಟಿ. ರವಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡಿರುವಂತಹ ಪೊಲೀಸರು ಈಗಾಗಲೇ ಸಿ.ಟಿ. ರವಿ ಅವ್ರನ್ನ ಹಿರೇಬಾಗೇವಾಡಿ ಪೊಲೀಸ್ ಠಾಣೆ ಕಡೆ ಕರೆದೊಯ್ದಿಲ್ಲ, ಅದರ ಬದಲಿಗೆ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಖಾನಾಪುರ ತಾಲೂಕಿನ ನಂದಗಡ ಪೊಲೀಸ್ ಠಾಣೆಯ ಕಡೆಗೆ ಸಿ.ಟಿ. ರವಿ ಅವ್ರನ್ನ ಕರೆದೊಯ್ದಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಾ ಇದ್ದಾರೆ. ಪ್ರಮಾದದ ಬಗ್ಗೆ ತಾವು ಏನು ನೋಡಿ, ಈ ಘಟನೆ ಪೂರ್ಣ ಮಾಹಿತಿ ಇಲ್ಲ, ಆದರೂ ಕೂಡ ಎಲ್ಲ ಗೊತ್ತಿದೆ. ಪರಿಷತ್ನಲ್ಲಿ ಆಗಿರುವಂಥ ಘಟನೆಯಿಂದ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಸೊ ಏನು ಮುಂದಿರೋ ಎಲ್ಲ ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಅಷ್ಟೇ, ಅದ್ರ ಬಿಟ್ಟರೆ ಏನು ಹೇಳೋಕ್ಕಾಗಲ್ಲ. ಯಾಕಾಗಿ ನ್ಯಾಯಾಲಯದಲ್ಲಿ ಹೋಯ್ತು, ಅದು ಪೊಲೀಸ್ ಕಂಪ್ಲೇಂಟ್ ಆಯಿತು, ನ್ಯಾಯಾಲಯ ಇದೆ. ಹೇಳಿ. ಸುವರ್ಣಸೌಧದಲ್ಲಿ ಶಾಸಕರಿಗೆ ರಕ್ಷಣೆ ಇಲ್ಲ ಅನ್ನುವಂತ ನಿಟ್ಟಲ್ಲಿ ಆರೋಪ ಮಾಡಿದ್ದಾರೆ, ದಾಳಿ ಕೂಡ ಮಾಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏನ್ ಹೇಳ್ತೀವಿ? ಮಾಡಿದಾರ ಅದ್ರ ಬಗ್ಗೆ ಪೂರ್ಣ ಗೊತ್ತಿಲ್ಲ, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅದು ಪೊಲೀಸರು ತನಿಖೆ ಮಾಡ್ತಾರೆ. ಅವ್ರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಗೊತ್ತಿಲ್ಲ, ಕೊಟ್ಟರೆ ತನಿಖೆ ಮಾಡ್ತಾರೆ. ಅಲ್ಲೇ ಮಾಡಿದವ್ರ ಮೇಲೂ ಕೂಡ ಕ್ರಮ ಕೈಗೊಳ್ತೀರಾ? ಖಂಡಿತ ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಏಕಾಏಕಿ ಈ ರೀತಿ ಸುವರ್ಣಸೌಧಕ್ಕೆ ನುಗ್ಗಿ ಇಲ್ಲಿ ಧಿಕ್ಕಾರ ಕೂಗೋದು, ಮಲೆ ಬೆದರಿಕೆ ಹಾಕೋದು, ಇದು ಏನು ಸರ್, ಏನು ಸಂದೇಶ ಹೋಗುತ್ತೆ? ನೋಡೋಣ, ಅದ್ರ ಬಗ್ಗೆ ಪೊಲೀಸರ ಕ್ರಮ ಅಷ್ಟೇ ಹೇಳ್ಬೋದು. ಯಾಕಂದ್ರೆ ನನಗೂ ಪೂರ್ಣ ಮಾಹಿತಿ ಇಲ್ಲ. ಅದು ಬೆಳಗ್ಗೆ ಆಗಿದೆ, ಅದು ಪರಿಷತ್ನಲ್ಲಿ ಆಗಿದೆ, ಎಫ್ಐಆರ್ ಕೂಡ ಆಗಿದೆ, ಬಂಧನ ಕೂಡ ಆಗಿದೆ. ಇನ್ನೇನಿದ್ರು ಕಾನೂನು ಕ್ರಮ ಅಷ್ಟೇ. ಮುಂದೆ ನ್ಯಾಯಾಲಯ ಇದೆ, ಪೊಲೀಸ್ ಇಲಾಖೆ ಇದೆ. ಸೊ ಅವರು ಮಾತ್ರ ಅದನ್ನು ಹ್ಯಾಂಡಲ್ ಮಾಡಬೇಕು. ಈಗ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಈಗ ಚಂದ್ರರಾಜ್ ಅಟ್ಟಿಹೊಳಿ ಅವರು ಕೂಡ ಆ ಸ್ಥಳದಲ್ಲಿದ್ದರು ಸರ್. ಸಿ.ಟಿ. ರವಿ ಮೇಲೆ ಹಲ್ಲೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಸ್ಥಳದಲ್ಲೇ ಇದ್ರು, ಅವರೇ ಮಾಡ್ತಿದ್ದಾರೆ ಅನ್ನೋ ಆರೋಪ. ಅದೇ ಪೊಲೀಸರು ನೋಡ್ತಾರೆ, ಪೊಲೀಸರು ತನಿಖೆ ಏನು ಹೇಳೋದ್ರ ಪ್ರಶ್ನೆ ಇಲ್ಲ. ಯಾರೇ ಶಾಸಕರಾದರೂ ಕೂಡ ಅವ್ರು ಏನೇ ತಪ್ಪು ಕಾನೂನು ಇದೆ, ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ರೀತಿ ಮಾಡೋದು ಪೊಲೀಸರನ್ನು ತನಿಖೆ ಮಾಡಿ ಅವರು ತಪ್ಪಿಸಿದ ಯಾರೇ ಇದ್ರು ಒಂದು ಕ್ರಮ ಕೈಗೊಳ್ಳೋದು. ಅಲ್ಲ, ಅದೇ ಹೇಳಿದೆ, ಯಾರೇ ಇದ್ರು ಕೂಡ ಅದಕ್ಕೆ ಪೊಲೀಸರೇ ತನಿಖೆ ಮಾಡ್ತಾರೆ, ಕ್ರಮ ಕೈಗೊಳ್ತಾರೆ. ಇಲ್ಲ, ಮಾಹಿತಿ ಇಲ್ಲ, ಪೂರ್ಣ ಮಾಹಿತಿ ಇಲ್ಲ. ಅದಾದ್ಮೇಲೆ ಅವ್ರ ಮ್ಯಾಗೆ ಅಶ್ಲೀಲವಾಗಿ ಅವ್ರಿಗೆ ಬೈದಾರಂತಿದೆ. ಸೊ ಅದು ಈಗಾಗಲೇ ಕಂಪ್ಲೀಟ್ ಕೂಡ ಆಗಿದೆ. ಸೊ ಪೊಲೀಸರು ಕ್ರಮ ಕೈಗೊಳ್ತಾರೆ ಅಷ್ಟೇ. ನೋಡೋಣ, ಮುಂದೆ ಪೊಲೀಸ್ ತನಿಖೆಯಲ್ಲೆಲ್ಲ ಹೊರಗೆ ಅದೇ ಹೇಳಿದೆವಲ್ಲ, ಯಾರೇ ಇದ್ರು ಕೂಡ ಪೊಲೀಸರು ಕ್ರಮ ಕೈಗೊಳ್ತಾರೆ. ಭದ್ರತಾ ವೈಫಲ್ಯ ಆಗಿದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ.